ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಅವೇಕ್ನಿಂಗ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಅವರ ಅವೇಕ್ನಿಂಗ್ ಮತ್ತು ವಿಸ್ಡಮ್ ಇನ್ನೂ ಡಿಲೇ ಆಗ್ತಾ ಇದೆ. ಹಾಗಾಗಿ ಈ ಸಿಚುವೇಶನ್ ಇನ್ನೂ ಕೂಡ ಪೋಸ್ಟ್ಪೋನ್ ಆಗ್ತಾ ಇದೆ. ಅಂದರೆ ಈ ಕನೆಕ್ಷನ್ ಇನ್ನೂ ಸ್ಟ್ರೆಚ್ ಆಗ್ತಾ ಇದೆ. ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಇದೇ ಕಾರಣಕ್ಕೆ ಇನ್ನೂ ಮುಂದುವರಿತಾ ಇರಬಹುದು. ಯಾಕೆಂದರೆ ನಿಮ್ಮ ಪಾರ್ಟ್ನರ್ ಅವರ ಫುಲ್ ಅವೇಕ್ನಿಂಗ್ ಇನ್ನೂ ಆಗಿಲ್ಲ. ಇಲ್ಲಿವರೆಗೂ ನಿಮಗೆ ಅವರಿಂದ ಕಾಲ್ ಅಥವಾ ಮೆಸೇಜ್ ಬಂದಿಲ್ಲ ಅಂದರೆ, ಇನ್ನೂ ನಿಮ್ಮಿಬ್ಬರ ನಡುವೆ ಮಾತುಕತೆ ಆಗಿಲ್ಲ ಅಂದರೆ, ಎಸ್, ನಿಮ್ಮ ಪಾರ್ಟ್ನರ್ ಅವರ ಅವೇಕ್ನಿಂಗ್ ಇನ್ನೂ ಬಾಕಿ ಇದೆ. ಅವರು ಅವರ ಮನಸ್ಸಿನ ಮಾತನ್ನು ಕೇಳ್ತಾ ಇಲ್ಲ. ಅವರು ಒಳಗಿನಿಂದ ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕೆ ಅಂದರೆ ಅವರ ಇಂಟ್ಯೂಷನ್ ಅನ್ನೋದು ಬ್ಲಾಕ್ ಆಗಿದೆ. ಅವರ ಅವೇಕ್ನಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅವರಿಗೆ ಒಂದು ದೊಡ್ಡ ಟ್ರಾನ್ಸ್ಫರ್ಮೇಷನ್ ಬೇಕಾಗಿದೆ. ಅವರ ಎನರ್ಜಿಯಲ್ಲಿ ಒಂದು ವೆರಿ ಬಿಗ್ ಟ್ರಾನ್ಸ್ಫರ್ಮೇಷನ್ ಬರುವ ಚಾನ್ಸಸ್ ಇದೆ. ಈಗ ಅವರ ಎನರ್ಜಿಯನ್ನು ನೋಡಿದಾಗ ಈ ಮೂಮೆಂಟ್ನಲ್ಲಿ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಅವರಿಗೆ ಇನ್ನೂ ತಪ್ಪು ಸಂಪೂರ್ಣವಾಗಿ ಒಪ್ಕೊಳ್ಳುವ ಮನಸ್ಸಿಲ್ಲ. ನಾನೇ ಸಂಪೂರ್ಣ ತಪ್ಪು ಮಾಡಿಲ್ಲ ಅನ್ನೋ ಫೀಲಿಂಗ್ ಅವರೊಳಗಿದೆ. ಅವರಿಗೆ ನೀವು ಕೂಡ ಕೆಲವು ವಿಷಯಗಳಲ್ಲಿ ತಪ್ಪು ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಕೆಲವು ವಿಷಯಗಳಿಗೆ ಅವರು ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ. ನೀವು ಹೀಗೆ ಮಾಡಿರಲಿಲ್ಲ ಅಂದರೆ, ನಾನು ಹಾಗೆ ಮಾಡ್ತಾ ಇರಲಿಲ್ಲ ಅಂತ ಅವರ ಮನಸ್ಸು ಹೇಳ್ತಾ ಇದೆ. ಬಹುಶಃ ಈಗ ಅವರು ನಿಮ್ಮ ಜೊತೆ ತುಂಬ ಕೋಲ್ಡ್ ಬಿಹೇವಿಯರ್ ತೋರಿಸ್ತಾ ಇರ್ಬೋದು. ನಿಮಗೆ ಅವರು ಅನ್ಬಾದರ್ಡ್ ಅನ್ನೋ ಫೀಲಿಂಗ್ ಕೊಡ್ತಾ ಇರ್ಬೋದು. ಅವರಿಗೆ ನಿಮ್ಮ ಅಗತ್ಯನೇ ಇಲ್ಲ ಅಂತ ನಿಮಗೆ ಅನ್ನಿಸಿರಬಹುದು. ಈ ಎಲ್ಲ ಥಾಟ್ಸ್ ಈಗ ಅವರ ಮೈಂಡ್ನಲ್ಲಿ ಓಡ್ತಾ ಇದೆ. ಯಾಕೆಂದರೆ ಅವರು ಇನ್ನೂ ಅವರ ತಪ್ಪನ್ನು ಸಂಪೂರ್ಣವಾಗಿ ಒಪ್ಕೊಂಡಿಲ್ಲ. ಅವರಿಗೆ ನಾನು ಸಂಪೂರ್ಣ ತಪ್ಪು ಮಾಡಿಲ್ಲ ಅನ್ನೋ ಫೀಲಿಂಗ್ ಇರೋದ್ರಿಂದ ನಿಮ್ಮ ಮುಂದೆ ಬಂದು ಬೆಂಡ್ ಆಗಬೇಕು ಅನ್ನೋ ಫೀಲಿಂಗ್ ಅವರಲ್ಲಿ ಇಲ್ಲ. ಸೊ ಇದೇ ಈಗ ಅವರ ಥಾಟ್ ಪ್ಯಾಟ್ರನ್. ಬಹಳ ಜನರಲ್ಲಿ ಸಿಚುವೇಶನ್ನಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬ ದೊಡ್ಡ ಆರ್ಗ್ಯುಮೆಂಟ್ ಅಥವಾ ಫೈಟ್ ಆಗಿರ್ಬೋದು. ಆ ಟೈಮ್ನಲ್ಲಿ ಅವ್ರು ನಿಮಗೆ ತುಂಬ ಹರ್ಟ್ ಆಗುವ ಮಾತನ್ನು ಆಡಿರಬಹುದು. ಅದೇ ರೀತಿ ನೀವು ಅವರಿಗೆ ಕೆಲವು ಮಾತುಗಳನ್ನು ಹೇಳಿರ್ಬೋದು. ಸೊ ಎನರ್ಜಿಯ ಪ್ರಕಾರ ಈ ಪರ್ಸನ್ ಇನ್ನೂ ಅವರ ತಪ್ಪನ್ನು ಸಂಪೂರ್ಣವಾಗಿ ಒಪ್ಕೊಳ್ತಾ ಇಲ್ಲ. ಅವರಿಗೆ ನಿಮ್ಮಲ್ಲೂ ತಪ್ಪುಗಳೇ ಕಾಣಿಸ್ತಾ ಇದೆ. ಕೆಲವು ವಿಷಯಗಳಿಗೆ ನಿಮ್ಮನ್ನೇ ಬ್ಲೇಮ್ ಮಾಡ್ತಾ ಇದ್ದಾರೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ನಾನೊಬ್ಬನೇ ಕಾರಣ ಅಲ್ಲ ಅನ್ನೋ ಥಾಟ್ ಅವರ ಮೈಂಡ್ನಲ್ಲಿ ಇನ್ನೂ ಇದೆ. ಯಾಕೆಂದರೆ ಈ ಪರ್ಸನ್ ಇನ್ನೂ ಫುಲ್ಲಿ ಅವೇಕನ್ ಆಗಿಲ್ಲ. ಸೆಲ್ಫಿಶ್ ಮೈಂಡ್ಸೆಟ್ ಎನರ್ಜಿ. ಈ ಪರ್ಸನ್ ನಿಮ್ಮಿಂದ ತುಂಬ ಬೆನಿಫಿಟ್ ಪಡೆದಿರ್ಬೋದು ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ, ಅಥವಾ ಅವರಿಗೆ ನಿಮ್ಮಿಂದ ಯಾವುದಾದ್ರೂ ಅಡ್ವಾಂಟೇಜ್ ಸಿಗ್ತಾ ಇತ್ತು. ಈ ಪರ್ಸನ್ ಇನ್ನೂ ಆ ಕನೆಕ್ಷನನ್ನು ಸಂಪೂರ್ಣವಾಗಿ ಗಿವ್ ಅಪ್ ಮಾಡಿಲ್ಲ. ನಿಮ್ಮ ಮೈಂಡ್ನಲ್ಲಿ ಇವರು ಗಿವ್ ಅಪ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಇದ್ದರೆ ಆ ಎನರ್ಜಿ ಇಲ್ಲ. ಈ ಪರ್ಸನ್ ಇನ್ನೂ ಅವರಲ್ಲೇ ಸ್ಟಕ್ ಆಗಿದ್ದಾರೆ. ಅವರು ಪ್ರತಿದಿನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಪ್ರತಿದಿನ ನಿಮ್ಮನ್ನು ಮಿಸ್ ಮಾಡ್ತಾರೆ, ನಿಮ್ಮನ್ನು ಮರೆತು ಬಿಡೋದಕ್ಕೆ ಆಗ್ತಾ ಇಲ್ಲ. ಅವರನ್ನು ಅವರ ವರ್ಕ್ನಲ್ಲಿ ಬ್ಯುಸಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರ ಮೈಂಡನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮನ್ನು ಅವರ ಮೈಂಡ್ನಿಂದ ರಿಮೂವ್ ಮಾಡೋದು ಅವರಿಗೆ ಪಾಸಿಬಲ್ ಆಗಿಲ್ಲ. ಫಿಸಿಕಲ್ ಅಟ್ರ್ಯಾಕ್ಷನ್ ತುಂಬ ಸ್ಟ್ರಾಂಗ್ ಆಗಿತ್ತು. ಈ ರಿಲೇಷನ್ಶಿಪ್ ಶುರುವಾದಾಗ ಅವರ ಪಾಲಿಗೆ ಇದು ಸೀರಿಯಸ್ ಕನೆಕ್ಷನ್ ಆಗಿರಲಿಲ್ಲ. ಬಹುಶಃ
ಕ್ಯಾಶುವಲ್ ಆಗಿ ತಗೊಂಡಿರಬಹುದು. ಅವರಿಗೆ ನಿಮ್ಮಿಂದ ಏನೋ ಬೆನಿಫಿಟ್ ಸಿಗ್ತಾ ಇತ್ತು, ಅದಕ್ಕಾಗಿ ಅವ್ರು ನಿಮ್ಮ ಜೊತೆ ಇರಬಹುದು. ಈ ವ್ಯಕ್ತಿಯ ಎನರ್ಜಿಯ ಪ್ರಕಾರ ಬಿಸ್ನೆಸ್ ಆಗಿರಲಿ, ಜಾಬ್ ಆಗಿರಲಿ, ಅವರ ಲೈಫ್ನಲ್ಲಿ ಬಂದಿರುವ ಪ್ರತಿಯೊಂದು ತುಂಬ ಸ್ಟ್ರಗಲ್ ಮಾಡಿ ಗಳಿಸಿರ್ಬೋದು. ಅದಕ್ಕಾಗಿ ಯಾವುದಕ್ಕೂ ಅವರು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಅವರ ಟೈಮ್ ಆಗಿರಲಿ, ಅಟೆನ್ಷನ್ ಆಗಿರಲಿ, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದಾದರೂ ಕೂಡ ಅದರಿಂದ ಅವರಿಗೆ ಏನಾದರೂ ಬೆನಿಫಿಟ್ ಸಿಗಬೇಕು. ಇದೇ ಅವರ ಥಾಟ್ ಪ್ಯಾಟ್ರನ್. ಇವರು ತುಂಬ ಸೆಲ್ಫಿಶ್ ಪರ್ಸನ್ ಕೂಡ ಆಗಿರಬಹುದು. ನಿಮ್ಮ ಜೊತೆ ಅವರು ಇರಬೇಕಾದ್ರೆ ನಿಮ್ಮಿಂದ ಅವ್ರಿಗೆ ಲವ್ ಸಿಗ್ತಾ ಇತ್ತು, ಕೇರ್ ಸಿಗ್ತಾ ಇತ್ತು, ಅಥವಾ ಕೆಲವರು ನೀವು ಫಿನಾನ್ಷಿಯಲ್ ಹೆಲ್ಪ್ ಕೂಡ ಮಾಡಿರ್ಬೋದು. ಸೊ ನಿಮ್ಮಿಂದ ಅವ್ರಿಗೆ ಏನೋ ಸಿಗ್ತಾ ಇದೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿತ್ತು. ನೀವು ಅವರಿಗೆ ಹ್ಯಾಪಿ ಫೀಲಿಂಗ್ ಕೊಡ್ತಾಯಿದ್ರಿ, ಅವ್ರು ನಿಮ್ಮ ಜೊತೆ ಇರ್ತಾಯಿದ್ರು. ಆದರೆ ನಿಮ್ಮ ಜೊತೆಗೆ ಅವರು ಹ್ಯಾಪಿ ಫೀಲಿಂಗ್ ಬರಲಿಲ್ಲ ಅಂದರೆ ಅವರನ್ನು ಅವರು ಬೇರೆ ಕಡೆಗೆ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದು ಅವರಿಗೆ ಈಸಿಯಾಗಿತ್ತು. ಇದೇ ಅವರ ಮೈಂಡ್ ಸೆಟ್ ಆಗಿತ್ತು ಮೊದಲಿನ ದಿನಗಳಲ್ಲಿ, ಅಂದರೆ ಪಾಸ್ಟಲ್ಲಿ. ಇವರು ಯಾವಾಗಲೂ ಅವರ ಫೀಲಿಂಗ್ಸ್ ಬಗ್ಗೆ, ಅವರ ಹ್ಯಾಪಿನೆಸ್ ಬಗ್ಗೆ, ಅವರ ಕಂಫರ್ಟ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಯಿದ್ರು. ನನಗೇನು ಫೀಲ್ ಆಗ್ತಾ ಇದೆ, ಈ ಪರ್ಸನ್ ನನಗೆ ಏನು ಫೀಲ್ ಮಾಡಿಸ್ತಾ ಇದ್ದಾರೆ, ನಾನು ಹ್ಯಾಪಿ ಆಗಿದ್ದೀನ, ಇದನ್ನೇ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಇವರಿಗೆ ಇದೇ ಎಲ್ಲಕ್ಕಿಂತ ಮುಖ್ಯ ಆಗಿತ್ತು. ಯಾಕೆಂದರೆ ಇವರು ತುಂಬ ಅವರ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡುವಂತಹ ಪರ್ಸನ್ ಆಗಿರಬಹುದು. ಸೊ ನಿಮ್ಮ ಜೊತೆ ಕೂಡ ಇವರು ಟಾಕ್ಸಿಕ್ ಆಗಿ ಬಿಹೇವ್ ಮಾಡಿರ್ಬೋದು. ಇನ್ನೂ ಅವರಿಗೆ ಅವರ ತಪ್ಪುಗಳ ಅರಿವು ಬಂದಿಲ್ಲ, ಅವರ ಮಿಸ್ಟೇಕ್ಸ್ ಅವರಿಗೆ ಕಾಣಿಸ್ತಾ ಇಲ್ಲ. ಅವರ ಟಾಕ್ಸಿಕ್ ಬಿಹೇವಿಯರ್ ನಿಮಗೆ ಎಷ್ಟು ಪೇಯ್ನ್ ಕೊಟ್ಟಿದೆ ಅನ್ನೋದು ಅವರಿಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಅವರಿಗೆ ಅದರ ಅವೇರ್ನೆಸ್ ಇನ್ನೂ ಕೂಡ ಬಂದಿಲ್ಲ. ಒಬ್ಬ ಪರ್ಸನ್ಗೆ ತಾನು ಟಾಕ್ಸಿಕ್ ಅನ್ನೋದು ಗೊತ್ತಿಲ್ಲ ಅಂದರೆ ತಾನು ಎಲ್ಲದರಲ್ಲೂ ಕಂಪ್ಲೇಂಟ್ ಹುಡ್ಕೋದಕ್ಕೆ ಮಾತ್ರ ಶುರು ಮಾಡ್ತಾರೆ. ಕಂಟ್ರೋಲ್ ಮಾಡ್ತೀನಿ ಅನ್ನೋ ಅವೇರ್ನೆಸ್ ಬರದೇ ಇದ್ದರೆ ಆ ಪರ್ಸನ್ ಚೇಂಜ್ ಆಗೋದಿಲ್ಲ. ಮೊದಲು ಅವೇರ್ನೆಸ್ ಬರಬೇಕು, ಆಮೇಲೆ ಮಾತ್ರ ಚೇಂಜ್ ಪಾಸಿಬಲ್. ಆದರೆ ನಿಮ್ಮ ಪಾರ್ಟ್ನರ್ಗೆ ಇನ್ನೂ ಆ ಅವೇರ್ನೆಸ್ ಬಂದಿಲ್ಲ ಅನ್ನೋ ಎನರ್ಜಿ ಇದೆ. ಇಷ್ಟು ದಿನಗಳಿಂದ ನೀವು ಒಂದು ದಿನ ಈ ಪರ್ಸನ್ ಚೇಂಜ್ ಆಗ್ತಾರೆ ಅಂತ ಹೋಪ್ ಇಟ್ಕೊಂಡಿದ್ರಿ, ಆದರೆ ಇನ್ನೂ ಅವರೊಳಗೆ ಯಾವುದೇ ಚೇಂಜ್ ಬಂದಿಲ್ಲ. ಯಾಕೆಂದರೆ ಅವರಿಗೆ ಅವರ ಮಿಸ್ಟೇಕ್ಸ್ ಗೊತ್ತಾಗ್ತಾ ಇಲ್ಲ. ತಮ್ಮೊಳಗೆ ಏನೋ ಚೇಂಜ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇನ್ನರ್ ವರ್ಕ್ ಮಾಡಬೇಕನ್ನೋ ಅವೇರ್ನೆಸ್ ಕೂಡ ಇಲ್ಲ. ಇದೇ ಅವರಿಗೆ ಟಾಕ್ಸಿಕ್ ಬಿಹೇವಿಯರ್ ತರಿಸ್ತಾ ಇದೆ. ರಿಗ್ರೆಟ್, ಎಮೋಷ್ನಲ್ ಗ್ರೋತ್ ಎನರ್ಜಿ. ಆದರೂ ಈ ಪರ್ಸನ್ ನಿಮಗೆ ತುಂಬ ಮಿಸ್ಸಿಂಗ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಪ್ರತಿದಿನ ನೆನಪಿಸ್ಕೊಳ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಒಂದು ಆಸೆ ಇದೆ, ಎಲ್ಲವೂ ಮೊದಲಿನಂತೆ ಮತ್ತೆ ಸರಿಯಾಗಿಬಿಟ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅವರು ಬಯಸ್ತಾ ಇದ್ದಾರೆ. ಆದರೆ ಆ ಎಲ್ಲವನ್ನು ಸರಿ ಮಾಡೋದಕ್ಕೆ ಅವ್ರು ಎಫರ್ಟ್ ಯಾಕೆ ಹಾಕ್ತಾ ಇಲ್ಲ? ಯಾಕೆಂದರೆ ಇನ್ನೂ ಅವರಿಗೆ ಅವರ ತಪ್ಪುಗಳು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾವ ವಿಷಯಗಳನ್ನು ಅವರು ಚೇಂಜ್ ಮಾಡಬೇಕು ಅನ್ನೋ ಅವೇರ್ನೆಸ್ ಅವರಲ್ಲಿಲ್ಲ. ಅವರ ಮೇಲೆ ಯಾವ ಇನ್ನರ್ ವರ್ಕ್ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಅವರು ಇನ್ನೂ ಕೋಲ್ಡ್ ಬಿಹೇವಿಯರ್ ತೋರಿಸ್ತಾ ಇದ್ದಾರೆ, ಇನ್ನೂ ನಿಮ್ಮನ್ನೇ ಇಗ್ನೋರ್ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಅವರಿಗೆ ತುಂಬ ಮೆಚ್ಯೂರಿಟಿ ಬೇಕಾಗಿದೆ. ಬಹುಶಃ ನೀವು ಡೀಲ್ ಮಾಡ್ತಾ ಇರುವ ಪರ್ಸನ್ ತುಂಬ ಇಮ್ಮೆಚ್ಯೂರ್ ಆಗಿರ್ಬೋದು, ತುಂಬ ಇನ್ಸೆಕ್ಯೂರ್ ಆಗಿರುವ ಪರ್ಸನ್ ಕೂಡ ಆಗಿರ್ಬೋದು. ಅವರ ಬಗ್ಗೆ ಅವರೇ ಸೆಕ್ಯೂರ್ ಫೀಲ್ ಮಾಡದ ವ್ಯಕ್ತಿ ಆಗಿರ್ಬೋದು. ಯಾಕೆಂದರೆ ನಿಮ್ಮಿಬ್ಬರ ಕಂಡೀಷ್ನಿಂಗ್ ಸಂಪೂರ್ಣ ಡಿಫ್ರೆಂಟ್ ಕೂಡ ಆಗಿರ್ಬೋದು. ಅದಕ್ಕಾಗಿ ನೀವು ಈ ಪರ್ಸನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ, ಯಾವ ರೀತಿಯ ಬಿಹೇವಿಯರ್ ಬೇಕು ಅಂತ ಅಂದ್ಕೊಳ್ತೀರೋ ಅದು ಅವರು ಕೊಡ್ತಾ ಇಲ್ಲ. ಆದರೆ ಅವರು ಅವರದೇ ಒಂದು ಸ್ಟೈಲ್ನಲ್ಲಿ ಲವ್ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಬೋದು. ಪ್ರತಿಯೊಬ್ಬರು ಲವ್ ಎಕ್ಸ್ಪ್ರೆಸ್ ಮಾಡುವ ಸ್ಟೈಲ್ ಒಂದೇ ರೀತಿ ಇರೋದಿಲ್ಲ. ನಿಮಗೆ ಎಮೋಷ್ನಲ್ ಮಾತುಗಳು ಮುಖ್ಯ ಆಗಿರ್ಬೋದು, ಆದರೆ ಈ ಪರ್ಸನ್ಗೆ ಸೈಲೆಂಟಾಗಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಲವ್ ಆಗಿರಬಹುದು. ಪ್ರತಿಯೊಬ್ಬರಿಗೂ ಲವ್ ಎಕ್ಸ್ಪ್ರೆಸ್ ಮಾಡುವ ಬೇರೆ ಬೇರೆ ಪ್ರೀತಿಯ ಮಾತುಗಳನ್ನು ಆಡೋದು ಅಥವಾ ಸೈಲೆಂಟ್ ಆಗಿರೋದು ಬೇರೆ ಬೇರೆ ಆಗಿರುತ್ತೆ. ಈ ಪರ್ಸನ್ ನಿಮ್ಮಿಂದ ತುಂಬ ಡಿಫ್ರೆಂಟ್ ಆಗಿರ್ಬೋದು. ಬಹುಶಃ ನೀವು ಇಬ್ಬರು ಒಬ್ರಿಗೊಬ್ರು ಕಂಪ್ಲೀಟ್ ಆಪೋಸಿಟ್ ಕೂಡ ಆಗಿರಬಹುದು. ಟ್ರಸ್ಟ್ ಇಶ್ಯೂಸ್ ಎನರ್ಜಿ. ಈ ಪರ್ಸನ್ಗೆ ತುಂಬ ಟ್ರಸ್ಟ್ ಇಶ್ಯೂಸ್ ಇದೆ. ನಿಮ್ಮ ಮೇಲೂ ಟ್ರಸ್ಟ್ ಇಶ್ಯೂಸ್ ಇದ್ದು, ಯಾಕೆಂದರೆ ಅವರ ಪಾಸ್ಟ್ನಲ್ಲಿ ಕೆಲವು ಘಟನೆಗಳು ಆ ರೀತಿ ನಡೆದಿರಬಹುದು. ಸೊ ಅಥವಾ ಎಲ್ಲರ ವಿಷಯದಲ್ಲಿ ಅಲ್ಲ, ಕೆಲವರ ವಿಷಯದಲ್ಲಿ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಚೀಟಿಂಗ್ ಆಗಿರ್ಬೋದು, ಅಥವಾ ಬೇರೆ ವ್ಯಕ್ತಿಗಳಿಂದ ಇವರು ನೊಂದಿರಬಹುದು, ಬೇರೆ ವ್ಯಕ್ತಿಗಳಿಂದ ಇವರು ಹರ್ಟ್ ಆಗಿರ್ಬೋದು. ಅದರಿಂದ ಅವರು ನಿಮ್ಮ ಜೊತೆ ಎಮೋಷ್ನಲಿ ಅಟ್ಯಾಚ್ ಆಗೋಕ್ಕೆ ಹೆದರಿರ್ಬೋದು. ಅವರು ನಿಮ್ಮ ಮುಂದೆ ಕೆಲವು ಅನ್ಹೆಲ್ತಿ ಬೌಂಡ್ರೀಸ್ ಕ್ರಿಯೇಟ್ ಮಾಡಿರ್ಬೋದು. ಇವೆಲ್ಲವೂ ಅವರ ಪಾಸ್ಟ್ನ ಅನ್ಹೆಲ್ತಿ ಅಟ್ಯಾಚ್ಮೆಂಟ್ ಕಾರಣದಿಂದ ಆಗಿರುವ ಸಾಧ್ಯತೆ ಕೂಡ ಇದೆ. ಫಿಯರ್ ಆ್ಯಂಡ್ ಈಗೋ ಎನರ್ಜಿ. ಈ ಪರ್ಸನ್ ಹೊರಗಿನಿಂದ ತುಂಬ ಸ್ಟ್ರಾಂಗ್ ಆಗಿ ಕಾಣ್ಬೋದು, ಆದರೆ ಒಳಗಿನಿಂದ ತುಂಬ ಸಾಫ್ಟ್, ತುಂಬ ವೀಕ್ ಕೂಡ. ಅವರು ಯಾವಾಗಲೂ ಡಿಫೆನ್ಸಿವ್ ಮೋಡ್ನಲ್ಲಿರ್ತಾರೆ. ಅವರ ತಪ್ಪನ್ನು ಒಪ್ಕೊಳ್ಳೋದಿಲ್ಲ. ಅವರ ಮಿಸ್ಟೇಕ್ಗಳನ್ನು ಬೇರೆಯವರ ಮೇಲೆ ಹಾಕ್ತಾರೆ. ಯಾಕೆಂದರೆ ಯಾರೂ ತಮ್ಮನ್ನು ಟಾರ್ಗೆಟ್ ಮಾಡಬಾರ್ದು ಅನ್ನೋ ಫಿಯರ್ ಅವರೊಳಗಿದೆ. ರಿಯಾಲಿಟಿ ಏನಂದರೆ ಈ ಮೂಮೆಂಟ್ನಲ್ಲಿ ನಿಮ್ಮ ಮುಂದೆ ಬಂದು ಫೇಸ್ ಮಾಡುವ ಕರೇಜ್ ಇವರಲ್ಲಿಲ್ಲ. ಹೇಗೆ ಮಾತು ಶುರು ಮಾಡಬೇಕು, ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋ ಹೆಸಿಟೇಷನ್ ಅವರೊಳಗಡೆ ಇದೆ. ಅವರು ಫೈಟ್ ಮತ್ತು ಡ್ರಾಮಾ ಅವಾಯ್ಡ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಬಂದರೆ ಮತ್ತೆ ಫೈಟ್ ಆಗಬಹುದು ಅನ್ನೋ ಫಿಯರ್ ಇದೆ. ಅದಕ್ಕಾಗಿ ಅವರು ಡೈರೆಕ್ಟಾಗಿ ಅಪ್ರೋಚ್ ಮಾಡುವ ಸಾಧ್ಯತೆ ತುಂಬ ಕಡಿಮೆ ಇದೆ ಅನ್ನುವ ಎನರ್ಜಿ ಇದೆ. ಇದು ಇವತ್ತಿನ ಎನರ್ಜಿ ಅನ್ನೋದು ಟೈಮ್ ಟು ಟೈಮ್ ಬದಲಾಗಬಹುದು.
ಮೊದಲು ಫ್ರೆಂಡ್ಶಿಪ್ ರೀತಿಯಲ್ಲಿ ಅಪ್ರೋಚ್ ಮಾಡ್ಬೋದು, ಸಾಫ್ಟಾಗಿ ಮಾತು ಶುರು ಮಾಡ್ಬೋದು. ನಂತರ ಸರಿಯಾದ ಟೈಮ್ ಅಂತ ಅನ್ನಿಸ್ದಾಗ ಅವರ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಈ ವ್ಯಕ್ತಿಯ ಈಗೋ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿದೆ. ಈ ಮೂಮೆಂಟ್ನಲ್ಲಿ ಅವರು ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿಯಲ್ಲಿಲ್ಲ. ಅವರು ಕೇಳೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಅಲ್ಲ, ರಿಪ್ಲೈ ಕೊಡೋದಕ್ಕೆ ಮಾತ್ರ. ಅದೇ ಡಿಫ್ರೆನ್ಸ್. ಒಬ್ಬ ಪರ್ಸನ್ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಹೇಳಿದ್ರೆ ಅದು ನಿಜವಾದ ಲಿಸ್ನಿಂಗ್. ಆದರೆ ರಿಪ್ಲೈ ಕೊಡೋದಕ್ಕೆ ಮಾತ್ರ ಕೇಳಿದ್ರೆ ಅದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ. ಈ ಮೂಮೆಂಟ್ನಲ್ಲಿ ನಿಮ್ಮ ಪಾರ್ಟ್ನರ್ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಸ್ಟೇಜ್ಗೆ ಬಂದಿಲ್ಲ. ಅದಕ್ಕಾಗಿ ನೀವು ಈಗಲೇ ಅವರನ್ನು ಅಪ್ರೋಚ್ ಮಾಡಿದ್ರೆ ಅವರು ರೂಡಾಗಿ ಮಾತಾಡ್ಬೋದು, ಅಥವಾ ತುಂಬ ಪ್ರಾಕ್ಟಿಕಲ್ಲಾಗಿ ರಿಪ್ಲೈ ಕೊಡ್ಬೋದು, ಅಥವಾ ಸಾಧಾರಣ ರಿಪ್ಲೈ ಕೊಟ್ಟು ಮಾತು ಮುಗಿಸ್ಬೋದು. ಅವರು ಈಗಿನ ಎನರ್ಜಿ ಇದೇ ರೀತಿ ಇದೆ, ಪ್ರೆಸೆಂಟ್ ಎನರ್ಜಿ ಇದು. ಅವರ ಸೋಲ್ ಒಳಗೆ ರಿಗ್ರೆಟ್ ಇದೆ, ಗಿಲ್ಟ್ ಕೂಡ ಇದೆ. ಅವರು ಹೊರಗಡೆ ಅಕ್ಸೆಪ್ಟ್ ಮಾಡದೇ ಇದ್ದರೂ ಕೂಡ ಒಳಗಿನಿಂದ ನನ್ನಿಂದ ತಪ್ಪಾಗಿದೆ ಅನ್ನೋ ಫೀಲಿಂಗ್ ಅವರಿಗಿದೆ. ಅದನ್ನು ಅವರ ಮನಸ್ಸಿಗೆ ಅದು ಚೆನ್ನಾಗಿ ತಿಳಿದಿದೆ. ಹಾಗಾಗಿ ರಿಗ್ರೆಟ್ ಮತ್ತು ಗಿಲ್ಟ್ ಎರಡನ್ನೂ ಅವರು ಫೀಲ್ ಮಾಡ್ತಾ ಇದ್ದಾರೆ. ಕೆರಿಯರ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಎನರ್ಜಿ. ಈ ಟೈಮ್ನಲ್ಲಿ ಅವರ ಲೈಫ್ನಲ್ಲಿ ತುಂಬ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕಾದ ಪರಿಸ್ಥಿತಿ ಇದೆ. ಮುಖ್ಯವಾಗಿ ಕೆರಿಯರ್ ಮೇಲೆ ಅವರ ಫೋಕಸ್ ತುಂಬ ಹೆಚ್ಚಾಗಿದೆ. ಫೈನಾನ್ಸ್, ಕೆರಿಯರ್, ಬಿಸ್ನೆಸ್ ಈ ಎಲ್ಲ ವಿಷಯಗಳ ಕಡೆ ಅವರು ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಅವರಿಗೆ ಅವರ ಲೈಫ್ನಲ್ಲಿ ತುಂಬ ಗೋಲ್ಸ್ ಇದೆ. ಇನ್ನೂ ತುಂಬ ಸಕ್ಸಸ್ ಅಚೀವ್ ಮಾಡಬೇಕು ಅನ್ನೋ ಆಸೆ ಇದೆ. ಈ ಟೈಮ್ ರಿಲೇಷನ್ಶಿಪ್ಗೆ ಸರಿಯಾದ ಟೈಮ್ ಅಲ್ಲ ಅನ್ನೋ ಫೀಲಿಂಗ್ ಅವರಲ್ಲಿದೆ. ಯಾಕೆಂದರೆ ಮೊದಲು ಅವರ ಲೈಫ್ನಲ್ಲಿ ಸಕ್ಸಸ್ ಬೇಕು ಅನ್ನೋದು ಅವರ ಯೋಚನೆ, ಅಥವಾ ನಿಮ್ಮ ನೆನಪುಗಳಿಂದ ಅವರ ಮೈಂಡನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಅವರ ಮೇಲೆ ತುಂಬ ವರ್ಕ್ ಲೋಡ್ ತಗೊಳ್ತಾ ಇರ್ಬೋದು. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಕೂಡ ಹೆಚ್ಚಾಗಿರ್ಬೋದು. ನಿಮ್ಮ ಜೊತೆ ಅವ್ರು ಹೇಗಿರ್ತಾರೋ ಅವರ ಫ್ಯಾಮಿಲಿಯ ಜೊತೆ ಅವರು ಹಾಗಿರೋದಿಲ್ಲ. ಫ್ಯಾಮಿಲಿ ವಿಷಯ ಬಂದಾಗ ಮೊದಲು ಫ್ಯಾಮಿಲಿಯ ಬಗ್ಗೆ ಯೋಚನೆ ಮಾಡ್ತಾರೆ, ನಂತರ ಅವರ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ನಿಮ್ಮ ರಿಲೇಷನ್ಶಿಪ್ ವಿಷಯ ಬಂದಾಗ ಮೊದಲು ಅವರ ಬಗ್ಗೆ ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ಅಲ್ಲ. ಇದು ನಿಮ್ಮ ಜೊತೆ ಜಸ್ಟಿಸ್ ಆಗಿದೆಯಾ? ರಿಲೇಷನ್ಶಿಪ್ ಅಂದರೆ ಒಬ್ಬರ ಹ್ಯಾಪಿನೆಸ್ಗೆ ಇನ್ನೊಬ್ಬರು ರೆಸ್ಪಾನ್ಸಿಬಲ್ ಆಗಿರಬೇಕು. ಅವರು ನಿಮ್ಮ ಜೊತೆ ಇದ್ದರೆ ನಿಮ್ಮ ಹ್ಯಾಪಿನೆಸ್ ಕೂಡ ಅವರ ರೆಸ್ಪಾನ್ಸಿಬಿಲಿಟಿ ಆಗಿರಬೇಕು. ನಿಮ್ಮ ಎಕ್ಸ್ಪೆಕ್ಟೇಷನ್ಗಳನ್ನು ಅವರು ರೆಸ್ಪೆಕ್ಟ್ ಮಾಡಬೇಕು. ಸೋಲ್ ಕನೆಕ್ಷನ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ತುಂಬ ಸ್ಟ್ರಾಂಗ್ ಸೋಲ್ ಕನೆಕ್ಷನ್ ಇದೆ. ಬಹುಶಃ ಈ ಕನೆಕ್ಷನ್ ಕಂಪ್ಲೀಟ್ ಆಗಬೇಕಾದ ಪರ್ಪಸ್ ಇನ್ನೂ ಉಳಿದಿದೆ. ಈ ಕನೆಕ್ಷನ್ ಹಿಂದೆ ಒಂದು ಡೀಪ್ ಸೋಲ್ ಪರ್ಪಸ್ ಇದೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ಗೆ ಕಂಪ್ಲೀಟ್ ಫೀಲಿಂಗ್ ಬರೋದು ಅಥವಾ ಹ್ಯಾಪಿ ಫೀಲಿಂಗ್ ಬರೋದು ನಿಮ್ಮ ಜೊತೆಯಲ್ಲಿದ್ದಾಗ, ನೆಮ್ಮದಿಯ ಫೀಲ್ ಬರೋದು ನಿಮ್ಮ ಜೊತೆಯಲ್ಲಿದ್ದಾಗ. ಆದರೆ ಅವರು ಇನ್ನೂ ಮೆಚ್ಯೂರ್ ಆಗಬೇಕು. ಅವರ ಲೈಫ್ನಲ್ಲಿ ಈಗ ನಡೀತಾ ಇರುವ ಚಾಲೆಂಜಸ್ ಮತ್ತು ಪ್ರಾಬ್ಲಮ್ಸ್ ಅವರನ್ನು ಮೆಚ್ಯೂರ್ ಮಾಡೋದಕ್ಕೆ ಬರ್ತಾ ಇದೆ. ಹಾಗಾಗಿ ಪೇಷನ್ಸ್ ಕಲಿಸೋದಕ್ಕೆ ಬರ್ತಾ ಇದೆ. ಸೆಲ್ಫ್ ಕಂಟ್ರೋಲ್ ಅವರಲ್ಲಿದೆ. ಆದರೆ ಪೇಷನ್ಸ್ ಮತ್ತು ಮೆಚ್ಯೂರಿಟಿ ಇನ್ನೂ ಗ್ರೋ ಆಗಬೇಕು. ಸೆಲ್ಫ್ ಲವ್ ಎನರ್ಜಿ. ನೀವು ಕೂಡ ಒಂದು ಟೈಮ್ನಲ್ಲಿ ಈ ಪರ್ಸನ್ ಮೇಲೆ ತುಂಬ ಡಿಪೆಂಡ್ ಆಗಿದ್ರಿ. ಒಬ್ಬ ಪರ್ಸನ್ ಮೇಲೆ ತುಂಬ ಡಿಪೆಂಡ್ ಆದಾಗ, ಅವರಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಾಗ ನಾವು ನಮ್ಮ ಸೋಲ್ ಪರ್ಪಸ್ಸಿಂದ ದೂರ ಹೋಗ್ತೀವಿ. ಹಾಗಾಗಿ ಈ ಸಪ್ರೇಷನ್ ಅನ್ನೋದು ಬಂದಿರ್ಬೋದು. ಯಾಕೆಂದರೆ ನೀವು ನಿಮ್ಮ ಸೋಲ್ ಪರ್ಪಸ್ ಮರಿಬಾರ್ದು. ಹಾಗಾಗಿ ಯಾರ ಮೇಲೂ ಓವರ್ ಡಿಪೆಂಡೆಂಟ್ ಆಗಬಾರ್ದು. ಯಾರಿಗಾದರೂ ನಿಮ್ಮ ವರ್ತ್ ಕಡಿಮೆ ಮಾಡ್ಕೊಳ್ಬೇಡಿ. ನಿಮ್ಮ ವ್ಯಾಲ್ಯೂ ಬೇರೆಯವರಿಗಾಗಿ ಕಡಿಮೆ ಮಾಡ್ಕೊಳ್ಬೇಡಿ. ಈ ಟೈಮನ್ನು ಸೆಲ್ಫ್ ಲವ್ಗೆ ಯೂಸ್ ಮಾಡಿ. ನಿಮ್ಮ ಮೇಲೆ ಫೋಕಸ್ ಮಾಡಿ. ನಿಮ್ಮ ಸೋಲ್ ಪರ್ಪಸ್ ಕಡೆ ಮತ್ತೆ ಗಮನ ಕೊಡಿ. ಕಂಪ್ಲೇಂಟ್ಸ್ ಆ್ಯಂಡ್ ಆ್ಯಂಗರ್ ಎನರ್ಜಿ. ಈ ಪರ್ಸನ್ ಒಳಗಿನಿಂದ ನಿಮ್ಮ ಮೇಲೆ ತುಂಬ ಸಿಟ್ಟಿಟ್ಕೊಂಡಿರ್ಬೋದು. ನಿಮ್ಮ ಲಾಸ್ಟ್ ಕಾನ್ವರ್ಸೇಷನ್ ಅವರನ್ನು ತುಂಬ ನೆನಪು ಮಾಡ್ತಾ ಇದೆ. ಆ ಟೈಮ್ನಲ್ಲಿ ನೀವು ಹೇಳಿದ ಕೆಲವು ಮಾತುಗಳು ಇನ್ನೂ ಅವರ ಮೈಂಡ್ನಲ್ಲಿ ಓಡ್ತಾ ಇದೆ. ಅವರಿಗೆ ನಿಮ್ಮ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಇದೆ. ನೀನು ಹೀಗೆ ಮಾಡ್ತೀಯಾ, ಹಾಗೆ ಮಾಡ್ತೀಯಾ, ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ತುಂಬ ಸಲ ಕಾಲ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಅನಿಸಿರಬಹುದು. ಅಂದರೆ ಈ ಮೊದಲು ತುಂಬ ಸಲ ನೀವು ಕಾಲ್ ಮಾಡ್ತಾ ಇರ್ಬೋದು, ಮೆಸೇಜ್ ಮಾಡಿರ್ಬೋದು. ಸೊ ಇದೆಲ್ಲವನ್ನು ಅವರು ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು. ಅವರ ಇಂಡಿಪೆಂಡೆನ್ಸ್ ಕಸ್ಕೊಳ್ಬಾರ್ದು ಅನ್ನೋ ಪ್ರಯತ್ನ ಅವ್ರಿಗಿರ್ಬೋದು. ಆ ರೀತಿ ಅವರು ಫೀಲ್ ಮಾಡಿರ್ಬೋದು. ಅಂದರೆ ನೀವು ಅವರನ್ನು ಅಂಡರ್ಸ್ಟ್ಯಾಂಡ್ ಮಾಡಲ್ಲ ಅನ್ನೋ ಕಂಪ್ಲೇಂಟ್ ಕೂಡ ಅವರೊಳಗಿದೆ. ಆದರೆ ಇದು ಅವರ ಇಮ್ಮೆಚ್ಯೂರಿಟಿ. ಯಾಕೆಂದರೆ ಈಗ ಅವರು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದ ಅದೇ ವಿಷಯಗಳನ್ನು ಮಿಸ್ ಮಾಡ್ತಾ ಇದ್ದಾರೆ. ಅವರು ಹಿಂದೆ ಕಂಪ್ಲೇಂಟ್ ಮಾಡ್ತಾ ಇದ್ದ ಸಣ್ಣ ಸಣ್ಣ ವಿಷಯಗಳನ್ನು ಈಗ ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ. ಹಿಂದೆ ನಿಮ್ಮ ಕಾಲ್ ಅಥವಾ ಮೆಸೇಜನ್ನು ತುಂಬ ಇಗ್ನೋರ್ ಮಾಡ್ತಾ ಇದ್ದ ವ್ಯಕ್ತಿ ಈಗ ಅದನ್ನೇ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಲೋನ್ಲಿನೆಸ್ ಎನರ್ಜಿ. ಈ ಮೂಮೆಂಟ್ನಲ್ಲಿ ಅವರು ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದಾಗ ಇಷ್ಟು ಲೋನ್ಲಿನೆಸ್ ಅವ್ರಿಗೆ ಯಾವತ್ತೂ ಫೀಲ್ ಆಗಿರಲಿಲ್ಲ. ಆದರೆ ಈಗ ನೀವು ಅವ್ರ ಜೊತೆ ಇಲ್ಲ, ದೂರ ಆಗಿದ್ದೀರಾ. ಅದಕ್ಕಾಗಿ ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ತುಂಬ ಕಾಡ್ತಾ ಇದೆ. ನಿಮ್ಮ ಕೊರತೆಯನ್ನು ಪ್ರತಿದಿನ ಫೀಲ್ ಮಾಡ್ತಾ ಇದ್ದಾರೆ. ಮೊದಲು ಅವರು ತುಂಬ ಸ್ಪೆಷಲ್ ಪರ್ಸನ್ ಆಗಿದ್ದರು. ಫ್ರೆಂಡ್ಸ್, ಫ್ಯಾಮಿಲಿ, ಪೀಪಲ್ ಇವೆಲ್ಲ ಅವರ ಪ್ರಿಯಾರಿಟಿ ಆಗಿತ್ತು. ಆದರೆ ಈಗ ಅವರು ನಿಧಾನವಾಗಿ ಎಲ್ಲರಿಂದಲೂ ದೂರ ಆಗ್ತಾ ಇದ್ದಾರೆ. ಯಾರಾದರೂ ಅವ್ರ ಜೊತೆ ಮಾತಾಡಿದ್ರು ಅವರು
ಫ್ರಸ್ಟ್ರೇಷನ್ನಲ್ಲಿ ರಿಪ್ಲೈ ಕೊಡ್ತಾ ಇದ್ದಾರೆ. ಸಣ್ಣ ವಿಷಯಕ್ಕೂ ಇರಿಟೇಟ್ ಆಗ್ತಾ ಇದ್ದಾರೆ. ಯಾಕೆಂದರೆ ಅವರೊಳಗೆ ತುಂಬ ಫೀಲಿಂಗ್ ಸಪ್ರೆಸ್ ಆಗಿದೆ. ಸೊ ಆ ಫ್ರಸ್ಟ್ರೇಷನ್ ಈಗ ಹೊರಗಡೆ ಬರ್ತಾ ಇದೆ. ಆ ಫ್ರಸ್ಟ್ರೇಷನ್ನಿಂದ ಅವರು ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ. ಪ್ರತಿದಿನ ನಿಮ್ಮನ್ನು ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಹಿಂದೆ ಇದ್ದಂತೆ ಎಲ್ಲವೂ ಮತ್ತೆ ಆಗಬೇಕು ಅನ್ನೋ ಆಸೆ ಇದೆ. ನೀವು ಪಾಸ್ಟ್ ಮರೆತು ಇನ್ನೊಂದು ಲಾಸ್ಟ್ ಚಾನ್ಸ್ ಕೊಡಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಕಮ್ಯುನಿಕೇಷನ್ ಎನರ್ಜಿ. ಈ ಪರ್ಸನ್ ಈಗ ಎಮೋಷ್ನಲಿ ತುಂಬ ಡೌನ್ ಆಗ್ತಾ ಇದ್ದಾರೆ. ಈ ಎಲ್ಲವನ್ನು ಹೇಗೆ ಸರಿ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಅವರೊಳಗಿದೆ. ನೀವು ಈ ರಿಲೇಷನ್ಶಿಪ್ಪಲ್ಲಿ ಎಷ್ಟು ಪೇಯ್ನ್ ಅನುಭವಿಸಿದ್ರೋ, ಎಷ್ಟು ಡಿಸ್ರೆಸ್ಪೆಕ್ಟ್ ಸಹಿಸಿದ್ರೋ, ಬಹುಶಃ ಈ ಪರ್ಸನ್ ನಿಮ್ಮ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡಿರ್ಬೋದು, ತಪ್ಪು ಮಾತುಗಳಾಡಿರ್ಬೋದು, ಅಥವಾ ಜನರ ಮುಂದೆ ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡಿರಲಿಲ್ಲ. ಆದರೂ ಒಂದು ದಿನ ಈ ಪರ್ಸನ್ ಚೇಂಜ್ ಆಗ್ತಾರೆ ಅನ್ನೋ ಹೋಪ್ ನೀವು ಇಟ್ಕೊಂಡಿದ್ರಿ. ಆದರೆ ಚೇಂಜ್ ಯಾವಾಗಲೂ ನಮ್ಮಿಂದಲೇ ಶುರು ಆಗಬೇಕು. ಒಬ್ಬ ಪರ್ಸನ್ ತನ್ನನ್ನೇ ಚೇಂಜ್ ಮಾಡ್ಕೊಳ್ದೇ ಇದ್ದರೆ ಯಾರೂ ಅವರನ್ನು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಚೇಂಜ್ನ ಆರಂಭ ಯಾವಾಗಲೂ ಸೆಲ್ಫಿಂದಲೇ ಆಗಬೇಕು. ಒಂದು ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ನಲ್ಲಿ ಈ ಪರ್ಸನ್ ಅವರ ಫೀಲಿಂಗ್ಸ್ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ನಿಮಗೆ ಕಾಲ್ ಮಾಡುವ ಎನರ್ಜಿ ಇದೆ, ಮೆಸೇಜ್ ಮಾಡುವ ಎನರ್ಜಿ ಇದೆ, ಅಥವಾ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಹೇಳಬಹುದು. ಇದು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆಯುವಂತಹ ಚಾನ್ಸಸ್ ಕಾಣ್ತಾ ಇದೆ. ಅವರ ಗಿಲ್ಟ್ ಅವರಿಂದ ಈ ಸ್ಟೆಪ್ ತೆಗೆಸಬಹುದು, ಅಥವಾ ನಿಮ್ಮ ರಿಯೂನಿಯನ್ ಆಗಬೇಕಾದ ಡಿವೈನ್ ಟೈಮ್ ಬಂದಾಗ ಈ ಕಮ್ಯುನಿಕೇಷನ್ ನಡೀಬಹುದು. ಅದೇ ಡೆಸ್ಟಿನಿ ಡಿಸೈಡ್ ಮಾಡಿರುವ ಸಮಯ. ಆ ಟೈಮ್ನಲ್ಲಿ ನಿಮ್ಮಿಬ್ಬರ ರಿಯೂನಿಯನ್ ಆಗುವ ಎನರ್ಜಿ ಇದೆ. ಈ ಪರ್ಸನ್ ನಿಮಗೆ ಸಾರಿ ಹೇಳ್ಬೋದು, ಫರ್ಗಿವ್ನೆಸ್ ಕೇಳ್ಬೋದು. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಿಂದ ಅವರು ಕೂಡ ಸಾಕಷ್ಟು ಟಯರ್ಡ್ ಆಗಿದ್ದಾರೆ. ಇದು ಇನ್ನೂ ಮುಂದುವರಿಬಾರ್ದು ಅಂತ ಬಯಸ್ತಾ ಇದ್ದಾರೆ. ಆದರೆ ಒಂದು ವಿಷಯ ಅವರ ಮೈಂಡ್ನಲ್ಲಿದೆ. ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ಮಾತ್ರ ಯಾಕೆ ಅಪ್ರೋಚ್ ಮಾಡಬೇಕು, ನೀವು ಅಪ್ರೋಚ್ ಮಾಡಬಹುದಲ್ಲ ಅಂತ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಸಂಪೂರ್ಣ ಅವರು ರಾಂಗ್ ಅಂತ ಫೀಲಿಂಗ್ ಇಲ್ಲ. ಅವರಿಗೆ ನೀವು ತಪ್ಪು ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಹಾಗಾಗಿ ನೀವು ಕೂಡ ಅವ್ರ ಜೊತೆ ರಾಂಗ್ ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಅವರ ಮನಸ್ಸಿನಲ್ಲಿದೆ. ನೀವು ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ನಿಮಗೆ ಅವರ ಅಗತ್ಯ ಇಲ್ಲ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ಕಮಿಟ್ಮೆಂಟ್ ಎನರ್ಜಿ. ಒಂದು ಸಲ ಎಲ್ಲವೂ ಸರಿಯಾದರೆ ಈ ಸಲ ನಿಮ್ಮನ್ನು ತುಂಬ ಪ್ರೀತಿಯಲ್ಲಿ ಮಾತಾಡಿಸ್ಬೇಕು ಅನ್ನೋ ಫೀಲಿಂಗ್ ಇದೆ. ಹಿಂದೆ ಮಾಡಿದ ಮಿಸ್ಟೇಕ್ಸ್ ಮತ್ತೆ ರಿಪೀಟ್ ಮಾಡಬಾರ್ದು ಅನ್ನೋ ಆಸೆ ಇದೆ. ಅವರೇ ಮುಂದೆ ಬಂದು ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ರಿಲೇಷನ್ಶಿಪ್ಗೆ ಎಫರ್ಟ್ ಹಾಕಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಕಮಿಟ್ಮೆಂಟ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಮುಂದುವರಿಬೇಕು ಅನ್ನೋ ರೀತಿ, ಕಂಟಿನ್ಯೂ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ನಿಮಗೆ ಹೇಳದೆ ಉಳಿಸ್ಕೊಂಡಿದ್ದ ವಿಷಯ ಆಗಿರ್ಬೋದು, ಅಥವಾ ಅವರ ನಿಜವಾದ ಫೀಲಿಂಗ್ಸ್ ನಿಮ್ಮ ಹತ್ರ ಹೇಳಬೇಕು, ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅವರು ಎಷ್ಟು ನಿಮ್ಮನ್ನು ಪ್ರೀತಿಸ್ತಾರೆ, ನಿಮಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ ಅನ್ನೋದನ್ನು ಹೇಳಬೇಕು ಅನ್ನೋ ಆಸೆ ಇದೆ. ಅವರ ಹೃದಯದಲ್ಲಿರುವ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಗ್ರ್ಯಾಟಿಟ್ಯೂಡ್ ಎನರ್ಜಿ. ಮೊದಲು ಈ ಪರ್ಸನ್ ಯಾವಾಗಲೂ ನಿಮ್ಮಲ್ಲಿ ಪರ್ಫೆಕ್ಷನ್ ಹುಡುಕ್ತಾ ಇದ್ರು, ಯಾವಾಗಲೂ ಕಂಪ್ಲೇಂಟ್ಸ್ ಮಾತ್ರ ಇರ್ತಾ ಇತ್ತು, ಗ್ರ್ಯಾಟಿಟ್ಯೂಡ್ ಅನ್ನೋದು ಇರಲಿಲ್ಲ. ಆದರೆ ಈಗ ನಿಧಾನವಾಗಿ ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಇದ್ದದ್ದು ಬ್ಲೆಸ್ಸಿಂಗ್ ಆಗಿತ್ತು, ನಿಮ್ಮ ಪ್ರೆಸೆನ್ಸ್ ಒಂದು ಗಿಫ್ಟ್ ಆಗಿತ್ತು. ಈಗ ಅದನ್ನು ಅವರು ಅಪ್ರಿಷಿಯೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಬಹುಶಃ ಮೊದಲು ರಿಲೇಷನ್ಶಿಪ್ ಮೇಲೆ ಅವರಿಗೆ ಟ್ರಸ್ಟ್ ಇರಲಿಲ್ಲ, ಲವ್ ಫೇಕ್ ಅನ್ನೋ ಫೀಲಿಂಗ್ ಇತ್ತು. ಎಮೋಷ್ನಲ್ ಅಟ್ಯಾಚ್ಮೆಂಟ್ ಮೇಲೂ ಟ್ರಸ್ಟ್ ಇರಲಿಲ್ಲ. ಯಾಕೆಂದರೆ ಪಾಸ್ಟ್ನ ಫೇಲ್ಯೂರ್ಸ್ ಅವರನ್ನು ಆ ರೀತಿ ಮಾಡಿರ್ಬೋದು, ಅಥವಾ ಯಾವುದೋ ಒಂದು ಹರ್ಟ್ ಅವರನ್ನು ಆ ರೀತಿ ಮಾಡಿರ್ಬೋದು. ಆದರೆ ಈಗ ನಿಧಾನವಾಗಿ ಪ್ರೀತಿಯ ಮೇಲೆ ಟ್ರಸ್ಟ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಡೆಸ್ಟಿನಿ ಎನರ್ಜಿ. ಡೆಸ್ಟಿನಿ ಮತ್ತೆ ನಿಮ್ಮಿಬ್ಬರನ್ನು ಫೇಸ್ ಟು ಫೇಸ್ ನಿಲ್ಲಿಸುವ ಎನರ್ಜಿ ಇದೆ. ಆ ಟೈಮ್ನಲ್ಲಿ ಈ ಪರ್ಸನ್ ಅವರ ಹಾರ್ಟ್ನಲ್ಲಿರುವ ಎಲ್ಲ ಮಾತುಗಳನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಬಯಸ್ತಾರೆ. ಯಾಕೆ ರಿಲೇಷನ್ಶಿಪ್ಪಿಂದ ದೂರ ಹೋದರು, ಯಾಕೆ ನಿಮಗೆ ಕ್ಲೋಸ್ ಆಗಲಿಲ್ಲ, ಯಾಕೆ ರೂಡಾಗಿ ಮಾತಾಡಿದ್ರು, ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರು ಅವರ ಪೇಯ್ನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರ ಮಿಸ್ಟೇಕ್ಸ್ ಒಂದೊಂದನ್ನು ಕೂಡ ಒಪ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಟೈಮ್ನಲ್ಲಿ ನೀವು ಫರ್ಗಿವ್ ಮಾಡ್ತೀರಾ ಇಲ್ಲವಾ ಅನ್ನೋದಕ್ಕಿಂತ ಅವರ ಮನಸ್ಸಿನ ಭಾರವನ್ನು ಇಳಿಸ್ಕೊಳ್ಬೇಕು ಅನ್ನೋದು ಅವರಿಗೆ ಮುಖ್ಯ. ಆದರೆ ಇದೆಲ್ಲ ಪಾಸಿಬಲ್ ಆಗೋದು ಯಾವಾಗ ಅಂದರೆ ಅವರ ಅವೇಕ್ನಿಂಗ್ ಆದ ನಂತರ ಮಾತ್ರ, ಅವರು ನಿಜವಾಗ್ಲೂ ಚೇಂಜ್ ಆದ ನಂತರ ಮಾತ್ರ. ಹೀಲಿಂಗ್ ಎನರ್ಜಿ. ಈ ರಿಲೇಷನ್ಶಿಪ್ಪಿಂದ ಹರ್ಟ್ ಆಗಿರೋದು ನೀವು ಮಾತ್ರ ಅಲ್ಲ, ನಿಮ್ಮ ಪಾರ್ಟ್ನರ್ ಕೂಡ ಮನಸ್ಸಿನ ಒಳಗಿನಿಂದ ಸಾಕಷ್ಟು ಹರ್ಟ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೆ, ಅಥವಾ ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಸಿಚುವೇಶನ್ ಇರ್ಬೋದು, ಅವರು ನಿಮ್ಮನ್ನು ಬಿಟ್ಟು ಬೇರೆ ಡಿಸಿಷನ್ ತಗೊಂಡಿದ್ರೆ, ಅಥವಾ ನಿಮ್ಮ ಜೊತೆ ಈಗೋ ಕಾರಣಕ್ಕೆ ಮಾತು ನಿಲ್ಲಿಸಿದರೆ, ಈ ಎಲ್ಲ ಸಿಚುವೇಶನ್ಗಳು ನಿಮ್ಮಿಬ್ಬರ ರಿಲೇಷನ್ಶಿಪ್ಗೆ ಡ್ಯಾಮೇಜ್ ಆಗಿದೆ. ಆದರೆ ಒಂದು ವಿಷಯ ಕ್ಲಿಯರಾಗಿ ಏನಿದೆ ಅಂದರೆ ಈ ಪರ್ಸನ್ ನಿಮ್ಮ ವ್ಯಾಲ್ಯೂವನ್ನು ಈಗ ನೋಡ್ತಾ ಇದ್ದಾರೆ.
ಯಾಕೆಂದರೆ ಅವರ ಎಮೋಷನ್ಸ್ ವೀಕ್ನೆಸ್ ನಿಮಗೆ ಗೊತ್ತಾದರೆ ಮೊದಲಿನಂತೆ ನೀವು ಅವರನ್ನು ಪ್ರೀತಿಸೋದಿಲ್ಲ ಅನ್ನೋ ಫಿಯರ್ ಅವರೊಳಗಿದೆ. ಆದರೆ ಅದನ್ನು ಹೇಳ್ಕೊಳ್ತಾ ಇಲ್ಲ ಅಷ್ಟೇ. ಅವರು ಇನ್ನೂ ನಿಮ್ಮಲ್ಲೇ ಸ್ಟಕ್ ಆಗಿದ್ದಾರೆ. ನಿಮ್ಮ ಬಗ್ಗೆ ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ಅದನ್ನು ತೋರಿಸ್ಕೊಳ್ತಾ ಇಲ್ಲ. ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ಇನ್ನೂ ಬಿಟ್ಟಿಲ್ಲ ಅನ್ನೋ ಎನರ್ಜಿ ಇದೆ. ನಿಮ್ಮ ಮೈಂಡ್ನಲ್ಲಿ ಇವರು ನನ್ನನ್ನು ಥಿಂಕ್ ಮಾಡ್ತಾರಾ, ನನ್ನ ಬಗ್ಗೆ ಯೋಚನೆ ಮಾಡ್ತಾರಾ ಅನ್ನೋ ಕ್ವಶನ್ ಇದ್ದರೆ ಎನರ್ಜಿ ಪ್ರಕಾರ ಎಸ್, ಈ ಪರ್ಸನ್ ಇನ್ನೂ ನಿಮ್ಮಲ್ಲೇ ಸ್ಟಕ್ ಆಗಿದ್ದಾರೆ. ಬಹುಶಃ ಅವರಿಗೆ ಸಣ್ಣ ಪುಟ್ಟ ಯಾವುದಾದ್ರೂ ಒಂದು ಸಿಚುವೇಶನ್ ಕೂಡ ಅಡ್ಡ ಇರ್ಬೋದು, ಅಥವಾ ಫ್ಯಾಮಿಲಿಯ ಪ್ರೆಷರ್ ಇರ್ಬೋದು, ಅಥವಾ ರೆಸ್ಪಾನ್ಸಿಬಿಲಿಟಿ ಇರಬಹುದು. ಇದೆಲ್ಲ ಕಾರಣದಿಂದ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ದೂರ ಅನ್ನೋದು, ಗ್ಯಾಪ್ ಅನ್ನೋದು ಬಂದಿರಬಹುದು. ಸ್ಪೆಷಲ್ ಬಾಂಡ್ ಎನರ್ಜಿ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ ಬೇರೆ ಯಾರಿಗಾಗಿ ಕೂಡ ಇಲ್ಲ. ನಿಮ್ಮ ಜೊತೆ ಇದ್ದಾಗ ತುಂಬ ಸ್ಪೆಷಲ್ ಫೀಲಿಂಗ್ ಬರ್ತಾ ಇತ್ತು. ಬಹುಶಃ ನಿಮ್ಮಿಬ್ಬರಲ್ಲಿ ಯಾರಾದರೂ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಕೂಡ ಇರಬಹುದು. ಸೊ ಎಮೋಷ್ನಲ್ ಬ್ರೇಕ್ ಡೌನ್ ಎನರ್ಜಿ ಇದೆ. ಒಳಗಿನಿಂದ ಈ ಪರ್ಸನ್ ಸಂಪೂರ್ಣವಾಗಿ ಎಮೋಷ್ನಲಿ ಬ್ರೇಕ್ ಡೌನ್ ಆಗ್ತಾ ಇದ್ದಾರೆ. ನೀವಿಲ್ಲದೆ ದೂರ ಇರೋದವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಅವರ ಮನಸ್ಸಿನಲ್ಲಿ ಒಂದು ಮಾತು ಇದೆ, ನನ್ನ ಲೈಫ್ನಲ್ಲಿ ಎಲ್ಲರೂ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದರೂ ಕೂಡ ನೀವು ಮಾತ್ರ ಅವರ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅವರ ಒಟ್ಟಿಗೆ ಇರಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಇದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಬಟ್ ಈ ಕನೆಕ್ಷನ್ ಅನ್ನೋದು ಯಾವಾಗಲೂ ಇರಬೇಕು ಅನ್ನೋ ಫೀಲಿಂಗ್ ಇದೆ. ಪ್ರಾಬ್ಲಮಿಂದ ಓಡೋದು ಬೇಡ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋ ಡೈರೆಕ್ಷನ್ನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ತಮ್ಮ ಬೆಸ್ಟ್ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಹೇಗೆ ಈ ರಿಲೇಷನ್ಶಿಪ್ ಫಿಕ್ಸ್ ಮಾಡಬಹುದು ಅನ್ನೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೂ ಇನ್ನೂ ಕೂಡ ಪ್ರತಿದಿನ ನಿಮ್ಮ ಬಗ್ಗೆಲೇ ಯೋಚನೆ ಮಾಡ್ತಾ ಇರುವ ಎನರ್ಜಿ ಇದೆ. ಟೈಮ್ ಲೈನ್ ಎನರ್ಜಿ. ಈ ಪರ್ಸನ್ ಅವರ ಅವೇಕ್ನಿಂಗ್ ಯಾವಾಗ, ಈ ಸಿಚುವೇಶನ್ ಯಾವಾಗ ಬೆಟರ್ ಆಗಬಹುದು ಅಂತ ಕೆಲವರ ಕ್ವಶನ್ ಇರ್ಬೋದು. ಯಾವಾಗ ಕಾಂಟ್ಯಾಕ್ಟ್ ಮಾಡಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಲ್ಲಿವರೆಗೆ ಮುಂದುವರಿಯುತ್ತೆ, ಇನ್ನೂ ಎಷ್ಟು ಕಾಯಬೇಕು ಅನ್ನೋ ರೀತಿ ನಿಮ್ಮ ಕ್ವಶನ್ ಇರ್ಬೋದು. ಮುಂದಿನ ಕೆಲವು ದಿನಗಳ ಒಳಗೆ ಒಂದು ಮೇಜರ್ ಚೇಂಜ್ ಕಾಣಿಸುವ ಎನರ್ಜಿ ಕೂಡ ಇದೆ. ಸೊ ಅದಕ್ಕೂ ಕೂಡ ರೆಡಿಯಾಗಿರಿ. ಈ ಟೈಮ್ ತುಂಬ ದೂರ ಇಲ್ಲ, ತುಂಬ ದೊಡ್ಡ ಚೇಂಜ್ ಆಗುವ ಸಾಧ್ಯತೆ ಇದೆ. ಬಹುಶಃ ಅವರಿಗೆ ಕ್ಲಾರಿಟಿ ಬರಬಹುದು, ಅವರ ಡಿಲೇ ಆಗಿದ್ದ ಅವೇಕ್ನಿಂಗ್ ಸ್ಟಾರ್ಟ್ ಆಗಬಹುದು, ಅಥವಾ ತಮ್ಮ ಲೈಫ್ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ಒಂದು ಮೇಜರ್ ಡಿಸಿಷನ್ ಕೂಡ ತಗೊಳ್ಬಹುದು. ಒಟ್ಟಾರೆ ಒಂದು ಬಿಗ್ ಚೇಂಜ್ ಅವರ ಲೈಫ್ನಲ್ಲಿ ಬರುವ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.